ಫಿಟ್ಸ್ ಏಕೆ ಬರುತ್ತೆ ಯಾರಿಗೂ ಗೊತ್ತಿಲ್ಲದೆ ಇರುವ ಕಾರಣ ಇಲ್ಲಿದೆ ನೋಡಿ. ಮೂರ್ಛೆ ರೋಗದ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತವೆಯಾದರೂ ಕೆಲವು ಸಾಮಾನ್ಯ ಅಂಶಗಳು ಪದೇ ಪದೇ ಕಾಣಿಸಿಕೊಳ್ಳುತ್ತದೆ. ಈ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು ರೋಗವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. 1. ನಿದ್ರೆಯ ಕೊರತೆ. ನಿದ್ರೆಯ ಕೊರತೆಯು ಅಪಸ್ಮಾರದ ರೋಗಗ್ರಸ್ತವಾಗುವಿಕೆಗಳಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಅಪೂರ್ಣ ಅಥವಾ ಅನಿಯಮಿತ ನಿದ್ರೆಯ ಅಭ್ಯಾಸಗಳು ಅಸ್ಥಿರ ಮೆದುಳಿನ ಚಟುವಟಿಕೆಗೆ ಕಾರಣವಾಗಬಹುದು. ಇದು ರೋಗಗ್ರಸ್ತವಾಗುವಿಕೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಕೆಲ ಮಂದಿ ಕೇವಲ ಒಂದು ರಾತ್ರಿ ಸರಿಯಾಗಿ ನಿದ್ರೆ ಮಾಡದಿದ್ದರೆ ರೋಗಗ್ರಸ್ತವಾಗುವಿಕೆಗಳ ಅಪಾಯವನ್ನು ಗಂಭೀರವಾಗಿ ಹೆಚ್ಚಿಸುತ್ತದೆ. 2. ಮಾನಸಿಕ ಮತ್ತು ದೈಹಿಕ ಒತ್ತಡ. ಅತಿಯಾದ ಆತಂಕ, ಹಠಾತ್ ಭಾವನಾತ್ಮಕ ಬದಲಾವಣೆಗಳು ಅಥವಾ ದೀರ್ಘಕಾಲದ ಮಾನಸಿಕ ಒತ್ತಡವು ಮೆದುಳಿನ ನರರಾಸಾಯನಿಕ ಸಮತೋಲನವನ್ನು ಅಡ್ಡಿಪಡಿಸಬಹುದು. ಅದೇ ರೀತಿ ಅತಿಯಾದ ದೈಹಿಕ ಪರಿಶ್ರಮವು ದೇಹದ ಮೇಲೆ ಇದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ರೋಗಗ್ರಸ್ತವಾಗುವಿಕೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. 3. ಔಷಧಗಳ ಅನಿಯಮಿತ ಸೇವನೆ. ರೋಗವನ್ನು ತಡೆಗಟ್ಟಲು ಔಷಧಿಗಳು ಅತ್ಯಂತ ಪರಿಣಾಮಕಾರಿ ಮಾರ್ಗಗಳಾಗಿವೆ. ಆದರೆ ಇದನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳದಿರುವುದು ರೋಗಕ್ಕೆ ಪ್ರಮುಖ ಕಾರಣವಾಗಬಹುದು. ಮೂರ್ಛೆ ನಿರೋಧಕ ಔಷಧಗಳು ರಕ್ತ ಪ್ರವಾಹದಲ್ಲಿ ಸ್ಥಿರ ಮಟ್ಟವನ್ನು ಕಾಯ್ದುಕೊಳ್ಳುವ ಮೂಲಕ ಕಾರ್ಯನಿರ್ವಹಿಸುತ್ತವೆ. ಔಷಧದ ಡೋಸ್ಗಳನ್ನು ತಪ್ಪಿಸುವುದರಿಂದ ಅವುಗಳ ಪರಿಣಾಮಕಾರಿತ್ವ ಕಡಿಮೆಯಾಗುತ್ತದೆ ಮತ್ತು ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ. 4. ಪರಿಸರ ಮತ್ತು ದೃಶ್ಯ ಅಂಶಗಳು. ಕೆಲ ರೋಗಿಗಳಲ್ಲಿ ಪ್ರಕಾಶಮಾನವಾದ ಬೆಳಕುಗಳು ಅಥವಾ ಟಿವಿ ಅಥವಾ ಗೇಮಿಂಗ್ ಪರದೆಗಳಂತಹ ಕೆಲವು ದೃಶ್ಯ ಪ್ರಚೋದಕಗಳಿಂದ ರೋಗವು ಪ್ರಚೋದಿಸಲ್ಪಡಬಹುದು. ಇದನ್ನು ಫೋಟೋಸೆನ್ಸಿಟಿವಿಟಿ ಎಂದು ಕರೆಯಲಾಗುತ್ತದೆ. ವಿಶ್ರಾಂತಿ ಇಲ್ಲದೆ ಪರದೆಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ಈ ಅಪಾಯವು ಮತ್ತಷ್ಟು ಹೆಚ್ಚಾಗುತ್ತದೆ. 5. ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ. ಜನಸಾಮಾನ್ಯವಾಗಿ ಆಹಾರ ಪದ್ಧತಿ ಅನುಸರಿಸುವುದರ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಾರೆ, ಆದರೆ ಇವುಗಳಲ್ಲಿ ಕೆಲವು ತೂಕ ಹೆಚ್ಚಳಕ್ಕೂ ಕಾರಣವಾಗಬಹುದು. ಆಹಾರ ಸೇವಿಸದಿರುವುದು, ನಿರ್ಜಲೀಕರಣಗೊಳ್ಳುವುದು ಮತ್ತು ಹೆಚ್ಚು ಚಹಾ, ಕಾಫಿ ಅಥವಾ ಮದ್ಯಪಾನ ಮಾಡುವುದರಿಂದ ಅಪಸ್ಮಾರದ ರೋಗಗ್ರಸ್ತವಾಗುವಿಕೆಗಳ ಅಪಾಯ ಹೆಚ್ಚಾಗುತ್ತದೆ. 6. ಹಾರ್ಮೋನುಗಳ ಬದಲಾವಣೆಗಳು ಮತ್ತು ಅನಾರೋಗ್ಯ. ಮಹಿಳೆಯರಲ್ಲಿ, ವಿಶೇಷವಾಗಿ ಮುಟ್ಟಿನ ಸಮಯದಲ್ಲಿ ಹಾರ್ಮೋನುಗಳ ಏರಿಳಿತಗಳು ರೋಗಗ್ರಸ್ತವಾಗುವಿಕೆಗಳ ಮಾದರಿಯ ಮೇಲೆ ಪರಿಣಾಮ ಬೀರಬಹುದು. ಇದನ್ನು ಕ್ಯಾಟಮೇನಿಯಲ್ ಮೂರ್ಛೆ ಎಂದು ಕರೆಯಲಾಗುತ್ತದೆ. ಇದರ ಜೊತೆಗೆ ಜ್ವರ ಅಥವಾ ಇತರ ಕಾಯಿಲೆಗಳ ಸಮಯದಲ್ಲಿ ದೇಹದ ಒತ್ತಡದ ಪ್ರತಿಕ್ರಿಯೆಯಿಂದಲೂ ಮೂರ್ಛೆ ರೋಗ ಉಂಟಾಗಬಹುದು.